ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾವು ಮುನೇಶ್ವರನ ಪೂಜೆ ಮಾಡ್ಕೊಂಬರ್ಬೇಕು ಅಂದ್ಕೊಂಡ್ರಿ. ಅದಕ್ಕೋಸ್ಕರ ಊರಿಂದ ಶೋಭಕ್ಕ ಎಲ್ಲ ಬಂದಿದ್ರು. ಶೋಭಕ್ಕ ಅಂದರೆ ನಮ್ಮ ಯಜಮಾನ್ರ ತಂಗಿ, ಅವ್ರ ಮಕ್ಕಳು, ಮಗ, ಅವ್ರ ಯಜಮಾನ್ರೆಲ್ಲ ಬಂದಿದ್ರು. ನಾವು ಗಂಗಮ್ಮ ಗುಡಿ ಹತ್ರ ಹೋದ್ರಿ. ಹೋಗೋಷ್ಟರಲ್ಲಿ ಬೇರೆಯವ್ರು ಪೂಜೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ರಿ. ಸಂಡೇ ಆಗಿರೋದ್ರಿಂದ ಪಚ್ಚೆ ಇಕ್ಕಕ್ಕೆ ತುಂಬ ಜನ ಬರ್ತಾರೆ. ಬೇರೆಯವ್ರು ಪೂಜೆ ಮಾಡ್ತಾ ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರಿ. ಅವ್ರು ಪೂಜೆ ಮುಗಿಸ್ಕೊಂಡು ಹೋದ್ಮೇಲೆ ನಾವು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರಿ. ಜನ ಸ್ವಲ್ಪ ಕಮ್ಮಿನೇ ಇದ್ದರು ಭಾನುವಾರ. ಆಮೇಲೆ ತುಂಬ ಜನ ಬಂದರು ನಾವು ಹೋದ್ಮೇಲೆ. ಅವರೆಲ್ಲ ಪೂಜೆ ಮಾಡಿದ್ಮೇಲೆ ನಾವು ಪೂಜೆ ಮಾಡ್ಕೊಂಡ್ರಿ. ಕೋಳಿ ತೊಗೊಂಡೋಗಿದ್ರಿ, ಕೋಳಿ ಕೊಯ್ಕೊಂಬರೋಣ ಅಂತ. ನಾವು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 12:30 ಆಗಿತ್ತು. ಕೋಳಿ ಎಲ್ಲ ಕೊಯ್ಕೊಂಡ್ಮೇಲೆ ಅಲ್ಲೇ ಸ್ವಲ್ಪ ಸುಟ್ಕೊಂಡು ಬಂದ್ವಿ. ಯಾಕಂದರೆ ಕೋಳಿ ಕೊಯ್ದ್ಮೇಲೆ ಅಲ್ಲಿ ಸ್ವಲ್ಪ ಸುಡಬೇಕು. ಆಮೇಲೆ ಬಂದು ಮನೆಯಲ್ಲಿ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಅವ್ರು ಬಂದು ನಮ್ಮ ಮಾವವ್ರ ರಿಲೇಷನ್, ಅವರು ಬಂದಿದ್ದರು. ನಮ್ಮ ಮಾವವ್ರ ರಿಲೇಷನ್ ಅಂದರೆ ನಮ್ಮ ಮಾವವ್ರ ಅಕ್ಕನ ಮಗಳೂ ಅವ್ರ ಮಗ ಬಂದಿದ್ದರು. ಮದುವೆ ಒಂದಿತ್ತಂತೆ, ಮುಗಿಸ್ಕೊಂಡು ಹಂಗೆ ಊರಿಗೆ ಬಂದಿದ್ರು ಇಲ್ಲಿಗೆ. ಮತ್ತು ಅವರು ನಮ್ಮ ಜೊತೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗಮ್ಮ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡ್ರಿ ಹೋಗಿ. ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಬರ್ತಾನೆ ಇದ್ದರು ನಾವು ಹೋದ್ಮೇಲೆ. ನಾವು ಈ ಪೂಜೆನ ಯುಗಾದಿ ಹಬ್ಬ ಹೊಸ್ದಡ್ಕ ದಿವಸನೇ ಮಾಡಬೇಕಾಗಿತ್ತು. ಆದರೆ ಹೊಸ್ದಡ್ಕಕ್ಕೆ ನಾವು ಊರಲ್ಲಿ ಇರಲಿಲ್ಲ, ಊರಿಗೆ ಹೋಗಿದ್ವಿ. ಅದಕ್ಕೋಸ್ಕರ ಆಗ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮುನೇಶ್ವರ ಪೂಜೆ ವರ್ಷಕ್ಕೊಂದ್ಸಲಿ ಮಾಡಬೇಕು, ಒಳ್ಳೆಯದು. ಆಚೆಗಡೆ ಗಂಡಸರು ಹೊರಗಡೆ ಹೋಗ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಮುನೇಶ್ವರನ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲಿ ಆದರೂ ಪೂಜೆ ಮಾಡಬೇಕು. ನಾವು ಈ ವರ್ಷ ಯುಗಾದಿ ಹಬ್ಬ ಆದಮೇಲೆ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀರಿ. ಈ ಮುನೇಶ್ವರನ ದೇವಸ್ಥಾನ ಬಂದು ತುಂಬ ಹಳೆಯದು. ಸುಮಾರು ಒಂದು 80-90 ವರ್ಷದ ಹಿಂದಿಂದು ನನಗೆ ತಿಳಿದಂಗೆ. ಅದಕ್ಕೂ ಮುಂಚೆ ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ, ಆದರೆ ನಂಗೆ ತಿಳಿದಂಗೆ ಇದು ತುಂಬ ಹಳೆಯದು ಮುನೇಶ್ವರನ ದೇವಸ್ಥಾನ. ಗಂಗಮ್ಮ ಗುಡಿ ದೇವಸ್ಥಾನ ಸ್ಥಾಪನೆ ಆದಾಗೆ ಅದು ರೆಡಿಯಾಗಿರುತ್ತೆ. ಗಂಗಮ್ಮ ಗುಡಿನೂ ತುಂಬ ಹಳೆಯದು.
ನಮ್ಮ ಅತ್ತೆಯವ್ರ ತಾತ ಅವ್ರ ಕಾಲದಲ್ಲಿ ಕಟ್ಟಿರೋವಂಥದ್ದು ಇದು ದೇವಸ್ಥಾನ. ಆವಾಗಲೇ ಮುನೇಶ್ವರನ ದೇವಸ್ಥಾನನೂ ಕಟ್ಟಿರೋದು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗಮ್ಮ ದೇವಸ್ಥಾನದಲ್ಲಿನೂ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಹೋಗೋಷ್ಟರಲ್ಲಿ 12:30 ಆಗಿತ್ತು. ಹೋಗಿ ನಾವು ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನ್ ವೆಜ್ ಮಾಡಿದ್ವಿ. ಅಕ್ಕ ಅವರು ಎಲ್ಲ ತಿಂದ್ಬಿಟ್ಟು ಅವರು 4:15 ಟ್ರೈನಿಗೆ ಹೊರಟರು. ಹಾಗೆಯೇ ಸಾಯಂಕಾಲ ನಮ್ಮ ಮಲ್ಲಿಕಾನೂ ಬಂದಿದ್ಲು. ಹೀಗಿತ್ತು ನನ್ನ ಮಿನಿ ವ್ಲಾಗ್. ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ.